ಸರ್ ಇವತ್ತು ಬಸವ ಜಯಂತಿಯ ಶುಭ ದಿನದಂದು ನಾವು ಆಂಧ್ರ ಪ್ರದೇಶದ ಶಿವಾಲಯದಲ್ಲಿ ಪ್ರಕಾಶಂ ಜಿಲ್ಲೆ ಆಂಧ್ರ ಪ್ರದೇಶದ ಒಂದು ಗ್ರಾಮದ ಶಿವಾಲಯದಲ್ಲಿ ನಾವು ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಈ ಶಿವಾಲಯದ ಅರ್ಚಕರು ನಮ್ಮ ಸನ್ಮಿತರಾದ ಶ್ರೀ ರಮೇಶ್ ಎನ್ವಿ ಅವರ ಕಜಿನ್ ಬ್ರದರ್ ಆಗಿರ್ತಕ್ಕಂಥ ಶ್ರೀಯುತ ನಾರಾಯಣ ಮೂರ್ತಿಯವರು ಈ ದೇವಸ್ಥಾನದ ಅರ್ಚಕರು. ನಾವು ಇಲ್ಲಿ ಒಂದು ವಿಶೇಷವನ್ನು ಕಾಣ್ತಾ ಇದ್ದೇವೆ. ಎಲ್ಲ ಈಶ್ವರನ ಎದುರುಗಡೆ ನಂದಿ ಇರುವಂತಹದ್ದು ನಮ್ಮ ಸತ್ ಸಂಪ್ರದಾಯ. ಅದೇ ರೀತಿ ಈ ಶಿವಾಲಯದ ಈಶ್ವರನ ಎದುರಿಗೆ ನಂದಿ ಇದ್ದಾನೆ. ಈ ನಂದಿಗೆ ನೈಜವಾಗಿರ್ತಕ್ಕಂಥ ಮಕ್ಕಾಡ ಅಂತ ಹೇಳ್ತೀವಿ ನಾವು ಉತ್ತರ ಕರ್ನಾಟಕದಲ್ಲಿ, ಮುಗ್ದಾಣ ಅಂತ ಹೇಳ್ತೀವಿ, ಹಂಗಡ ಅಂತ ಹೇಳ್ತೀವಿ, ಗೆಜ್ಜಿ ಸರ ಅಂತ ಹೇಳ್ತೀವಿ, ಅದಕ್ಕೆ ಪಟ್ಟಿ, ವಸ್ತ್ರ, ಜೂಲ ಅಂತ ಹೇಳ್ತೀವಿ. ಅವುಗಳನ್ನೆಲ್ಲ ಅಲಂಕಾರ ಮಾಡಿರುವಂತಹದ್ದು ಬಸವ ಜಯಂತಿಯ ಒಂದು ವಿಶೇಷ. ಇದು ನಮಗೆ ಬಹಳ ವಿಶಿಷ್ಟವಾಗಿ ಕಂಡಿದೆ. ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆಯಲ್ಲಿ ಶಿವಾಲಯ, ಗಾರ್ಲಿನ್ ಗ್ರಾಮದ ಶಿವಾಲಯ. ಇದರ ಅರ್ಚಕರು ನಮ್ಮ ಸನ್ಮಿತರಾದ ಶ್ರೀಯುತ ನಾರಾಯಣ ಮೂರ್ತಿಯವರು ಸುಂದರವಾದಂತಹ ದೇವಸ್ಥಾನವನ್ನು ಇಲ್ಲಿ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಭಕ್ತರ ಒಂದು ಸಕಲ ಸದ್ಭಕ್ತರ ಒಂದು ಸಹಕಾರದೊಂದಿಗೆ ಇವತ್ತು ನಮಗೆ ಮನದಾನಂದವಾಗಿದೆ. ಮತ್ತೊಮ್ಮೆ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ನಂದಿ ಸುಂದರವಾದಂಥ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆನ್ನುವಂತೆ ಅಲಂಕೃತ ಬಸವಣ್ಣ.